ತುಂಬಾ ಜನ ಆಸ್ಪಿರೆಂಟ್ಸು ಅವಾಗ ಕೇಳ್ತಾನೆ ಇರ್ತೀರಾ, ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ, ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ, ನಾವು ಪರೀಕ್ಷೆ ಬರೀಬೇಕು, ಓದಬೇಕು, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನೋಡಿ. ಒಂದು ಆನೆಸ್ಟ್ ಒಪಿನಿಯನ್ ನಾನು ನನ್ನ ಕಡೆಯಿಂದ ನಿಮಗೆ ತಿಳಿಸೋದು, ಸರ್ಕಾರ, ಈ ಒಂದು ವ್ಯವಸ್ಥೆ, ನಮ್ಮ ರಾಜಕಾರಣಿಗಳು ಆ್ಯಂಡ್ ಈ ಒಳ ಮೀಸಲಾತಿ, ಈ ಎಲ್ಲದರ ನಡುವೆ ಹೇಳತಿರದಂಥ ಸಂಕಟ ಆಗಿರುವಂಥದ್ದು ಆಸ್ಪಿರೆಂಟ್ಸ್ಗಳಿಗೆ ಮಾತ್ರ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳ್ತೀನಿ, ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಇವೆಲ್ಲವನ್ನ ಕೂಡ ತಲೆಗೆ ಹಾಕೊಳ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನಿಮ್ಮದು ಯಾವುದೇ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಇಲ್ಲ ಅನ್ನುವಂಥದ್ದು ಅವರ ಒಂದು ನಿರ್ಧಾರ. ನೀವೆಲ್ಲರೂ ಹೆಂಗಿದ್ರೂ ವೋಟ್ ಹಾಕ್ತೀರಾ, ಹೆಂಗಿದ್ರೂ ನಮ್ಮನ್ನು ಗೆಲ್ಲಿಸ್ತೀರಾ ಅನ್ನುವಂಥ ಮನೋಭಾವ. ಆ್ಯಂಡ್ ಇದಕ್ಕೆ ಒಂದು ರಾಜಕೀಯ ಬಣ್ಣವನ್ನು ಬಳಿಯುವಂಥದ್ದು ಕೂಡ ಅವ್ರಿಗೆ ಗೊತ್ತು. BJP ಅವರು ಹೋರಾಟ ಮಾಡಿಸಿದ್ರು, ಇವ್ರಿಗೆ ಅವ್ರಿಗೆ ಫಂಡಿಂಗ್ ಮಾಡಿದ್ರು, ಇವ್ರಿಗೆ ಫಂಡ್ ಮಾಡಿದ್ರು ಅಂತೇಳಿ ಹೇಳಿಬಿಡ್ತಾರೆ. ಅಲ್ಲಿ ಹೇಳುವಂಥವ್ರು ಕೂಡ ಅಧಿಕಾರಿಗಳು, ಅವ್ರ ಸುತ್ತಮುತ್ತ ಬೆಂಬಲಿಗರು ಇದ್ದಾರೆ. ಹಾಗಾಗಿ ಯಾವುದು ಕೂಡ ಸರ್ಕಾರಕ್ಕೆ ಗೊತ್ತಿದ್ದು ಗೊತ್ತಿಲ್ಲದಂತೆ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಇನ್ನೊಂದು, ನೀವು ಏನಾದರೂ ಒಂದು 30 ವರ್ಷದ ಒಳಗೆ, ಈಗ 25, 26, 28 ಹಿಂಗೆ ವಯಸ್ಸಿನವರಾದರೆ ದಯವಿಟ್ಟು ಓದಿ, ಅವಕಾಶ ಇದೆ. ನನಗೆ 30+ ಆಗಿದೆ, 32 ಆಗಿದೆ ಅನ್ನೋರು ದಯವಿಟ್ಟು ಈ ಒಂದು ಸರ್ಕಾರ, ಈ ವ್ಯವಸ್ಥೆ ನಂಬ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಉಳಿಗಾಲ ಇಲ್ಲ. ಏನಾದರೂ ಇನ್ನೂ ಯಾವ ನಮ್ಮ ಹತ್ರ ಸ್ಕಿಲ್ಸ್ ಇಲ್ಲ ಅಂದರೆ ಏನಾದರೂ ಕಲ್ತ್ಕೊಳ್ಳಿ, ಯಾವುದಾದ್ರು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಅಥವಾ ಏನೋ ಮಾಡ್ಕೊಂಡು ಒಂದು ಖಾಸಗಿ ಕೆಲಸನ ಏನೋ ಮಾಡಿಕೊಂಡು ಮನೆಯನ್ನು, ನಿಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳೋ ಶಕ್ತಿ ಬೆಳೆಸ್ಕೊಳ್ಳಿ. ಯಾಕೆಂದರೆ ಈ ವ್ಯವಸ್ಥೆ ತುಂಬ ಅಂದರೆ ತುಂಬ ಕ್ರೂರವಾಗಿದೆ. ಇಲ್ಲಿ ಸ್ವಾರ್ಥತೆಯ ಮೇಲೆ ಎಲ್ಲವೂ ನಡೀತಾ ಇದೆ. ಯಾರಿಗಿಲ್ಲ ಅಂದರೆ ಏನೂ ಸಹಾಯ ಮಾಡುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಬೆಳೆದವನು ಬೆಳೆದು ಬಿಟ್ಟ, ಓದ ಅನ್ನೋ ಒಂದು ಮನಸ್ಥಿತಿ ಇದೆ. ಇನ್ನೊಂದು, ನಮ್ಮ ರಾಜ್ಯದ ಆಸ್ಪಿರೆಂಟ್ಸ್ಗಳನ್ನು ನಾನು ಕಂಡುಕೊಂಡ ಹಾಗೆ ಎಲ್ರನ್ನೂ ನಂಬ್ತೀವಿ, ಎಲ್ರಿಗೂ ಬೆಳೆಸ್ತೀವಿ, ಎಲ್ರೂ ಕೂಡ ನಮ್ಮವ್ರು ಅಂತೀವಿ, ಕಡೆಗೆ ಯಾರು ನಿಮ್ಮ ಜೊತೆ ಇರಲ್ಲ. ಇವತ್ತು ನೀವು ನೋಡಿದ್ರೆ ಹಲವಾರು ಜನ ಈ ಹಿಂದೆ PSI ಸ್ಕ್ಯಾಮ್ ಹೋರಾಟದಲ್ಲಿ, KS ಹೋರಾಟಗಳಲ್ಲಿ ಈ ಹಿಂದೆ ಎಷ್ಟೋ ಜನ ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮಿಂದ ಬೆಳೆದಂಥವ್ರು ಎಲ್ಲಿದ್ದಾರೆ? ಇವತ್ತು ಯಾರು ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಅದು ಹೆಸರು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೆಸರು ಹೇಳೋಕಿನ್ನ ಹೆಚ್ಚಿಗೇನಿಲ್ಲ. ಒಳ್ಳೊಳ್ಳೆ ಪಾರ್ಟಿಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಅಷ್ಟೇ, ಪ್ರತಿಯೊಬ್ಬರು. ಆ್ಯಂಡ್ ಆ ಟೈಮಲ್ಲಿ, ಆ ಸಿಚುವೇಶನ್ದಲ್ಲಿ ಎಲ್ಲರೂ ಕೂಡ ಜೊತೆಗೆ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ಲೈಫ್. ದಯವಿಟ್ಟು ಏನಾದರೂ ಒಂದು ಮಾಡ್ಕೊಳ್ಳಿ. ಆನೆಸ್ಟ್ ಒಪಿನಿಯನ್ ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕೆ ಅಂತಂದರೆ ನಾನು ಕಂಡುಕೊಂಡಂತೆ, ಕೇಳಿದಂತೆ ಎಲ್ಲ ವಿಷಯಗಳ ನಡುವೆ ತುಂಬ ಕಷ್ಟ ಇದೆ. ಒಂದು ಕಡೆ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿ ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ, ಸ್ಟೇ ಮಾಡಿಸ್ತೀವಿ ಅನ್ನೋಂಥದ್ದು ಒಂದು. ಆ್ಯಂಡ್ ಒಳ ಮೀಸಲಾತಿನ ಇನ್ಕ್ಲೂಡಿಂಗ್ ಮಾಡಿದ್ರೆ ಮತ್ತೆ ನಾವು ಈ ಕಡೆ ಕೋರ್ಟ್ಗೆ ಹೋಗ್ತೀವಿ ಅನ್ನೋದು ಇನ್ನೊಂದು ಕಡೆ. 50 ಮೇಲೆ ಮಾಡಿದ್ರು ನಾವು ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀವಿ ಅನ್ನೋವಂಥದ್ದು, ಮೀಸಲಾತಿಯನ್ನು ಬಿಟ್ಕೊಡದೇ ಇರುವಂಥದ್ದು ವರ್ಗ ಒಂದು ಕಡೆ. ಇಲ್ಲ ನೀವು 56 ಮೇಲೆ ಮಾಡಿ ಅಂತ. ಒಟ್ಟಾರೆ ಈ ಗೊಂದಲಗಳು ಇವೆಲ್ಲವೂ ಕೂಡ ಈ ಸರ್ಕಾರಕ್ಕೆ ಅಡ್ವಾಂಟೇಜ್ ಆಗಿವೆ ಹೊರತು ಯಾವ ಡಿಸ್ಅಡ್ವಾಂಟೇಜ್ ಆಗಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಿರೋದು ಅದೇ, ಅವ್ರ ಹತ್ರ ಹಣ ಇಲ್ಲ, ಹೆಂಗೋ ಮುಂದೂಡಬೇಕಾಗಿದ್ದು ಕಾರಣಗಳು ನೇರವಾಗಿ ಸಿಗ್ತಾ ಇವೆ. ಸೊ ಅದನ್ನು ಅವ್ರು ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮ್ಮ ನೋವನ್ನು ಯಾರು ಕೂಡ ಕೇಳಲ್ಲ. ಸದನದಲ್ಲಿ IPL ಟಿಕೆಟ್ ಬಗ್ಗೆ ಮಾತಾಡ್ತಾರೆ ಹೊರತು ಯಾರು ನಮ್ಮ ಯುವ ಜನತೆಗೆ ನೋವಾಗ್ತಾ ಇದೆ, ಕಷ್ಟಪಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ಯಾರೂ ಮಾತಾಡಲ್ಲ. ಸೊ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಸೊಸೈಟಿ ಸಕ್ಸಸ್ ಆದವ್ರನ್ನ, ಏನಾದರೂ ಮಾಡ್ತಾ ಇರೋರನ್ನ ಮಾತ್ರ ಗುರುತಿಸುತ್ತೆ. ಬಲಹೀನರನ್ನ ನಮ್ಮ ಹತ್ರ ಏನೂ ಇಲ್ಲ ಸರ್ ಅಂತ ನಾವು ಕಣ್ಣೀರು ಹಾಕಿರ, ಕಣ್ಣೀರಿಗೆ ಬೆಲೆ ಕೊಡೋರು ಇಲ್ಲ. ಸೊ ದಯವಿಟ್ಟು ನೋಟಿಫಿಕೇಶನ್ಸ್ ಅಂತ ಕೇಳೋರು, ನಾ ಹೇಳ್ತೀನಲ್ಲ, ತುಂಬ ಯಂಗ್ ಏಜ್ ಇದೆ, ನಮಗೆ ಇನ್ನೂ ಸಮಯ ಇದೆ ಅನ್ನೋರು ಓದಿ, ಕಷ್ಟಪಡಿ. ಅವಕಾಶಗಳಂತೂ ಖಂಡಿತ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲ, ನಮಗೆ ಆಲ್ರೆಡಿ ಏಜ್ ಲಿಮಿಟ್ ಇನ್ನೇನು ಇದೆ, ಕೊನೆಯದು ಅನ್ನೋರು ಅದರ ಜೊತೆ ಬೇರೆ ಏನಾದರೂ ಹಂಗೆ ದಾರಿ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ತುಂಬ ನೋವಾಗುತ್ತೆ ಈ ವಿಷಯ ಕೇಳಿದಾಗ. ನನಗೆ ತುಂಬ ಆತ್ಮೀಯರು ಹಲವಾರು ಜನ ನಮ್ಮ ಸಹೋದರ ಸಮಾನರಾದಂಥವ್ರು 32-33 ವರ್ಷ ಸಹಾಯಕ ಪ್ರಾಧ್ಯಾಪಕರು ಬೇರೆ ಬೇರೆ ನೋಟಿಫಿಕೇಶನ್ಸ್ಗೆ ಓದ್ತಾ ಇದ್ದಾರೆ. ದಿನನಿತ್ಯ ಅವರ ನೋವನ್ನು ಕೇಳಿದಾಗ ನನಗೆ ಬೇಜಾಗುತ್ತೆ. ಯಾಕಂದರೆ ಅವ್ರ ವಯಸ್ಸಿನವ್ರು ಆಲ್ರೆಡಿ ಊರಲ್ಲಿ ಮದುವೆ ಆಗಿ, ಜಮೀನು ತಗೊಂಡು, ಕಾರ್ ತಗೊಂಡು, ಜೀವನ ಮಾಡ್ಕೊಂಡು ಏನೋ ನೆಮ್ಮದಿಯಾಗಿರ್ತಾರೆ. ಪಾಪ ಇವ್ರು ಇನ್ನೂ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ಕೊಂಡು ಧಾರವಾಡಗಳಲ್ಲಿ ರೂಮ್ ಮಾಡ್ಕೊಂಡು, ಲೈಬ್ರರಿ ಮಾಡ್ಕೊಂಡು ಓದ್ತಾ ಇರೋದು ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅವ್ರ ತಂದೆ ತಾಯಿಗೆ ಎಷ್ಟು ವಯಸ್ಸಾಗಿರುತ್ತೆ ಅನ್ನೋದು ಹೇಳ್ತಿರೋದು. ಈಗ ನಾವೇ ಎಕ್ಸಾಂಪಲ್, ನಮ್ಮ ತಂದೆ ತಾಯಿಗಳಿಗೆ ನಾವು ದಿನನಿತ್ಯ ನೋಡುವಾಗ ಎಷ್ಟು ಕಷ್ಟ ಆಗುತ್ತೆ ಮನೇಲಿ. ಅಂಥದ್ರಲ್ಲಿ ಪಾಪ ವಯಸ್ಸಾದ ತಂದೆ ತಾಯಿ, ವಯಸ್ಸಾದ ಅಕ್ಕಂದಿರು ಮನೆಯಲ್ಲಿ ಮದುವೆ, ಜವಾಬ್ದಾರಿಗಳು, ತುಂಬ ಕಷ್ಟ ಇದೆ ಅಲ್ಲಿ ಬದುಕು. ಸೊ ದಯವಿಟ್ಟು ಏನಾದರೂ ಒಂದು ಮಾಡ್ಕೊಳ್ಳಿ. ಒಟ್ಟಲ್ಲಿ ಏನಾದರೂ ಒಂದು ಬದುಕಿಗೆ ಅನ್ನ ಹಾಕುವಂಥ ದಾರಿಯನ್ನು ಕಂಡುಕೊಳ್ಳಿ. ಈ ವ್ಯವಸ್ಥೆನ ನಂಬಿಕೊಂಡು ಇಲ್ಲಿ ಬರೀ ಹಣ, ಭ್ರಷ್ಟಾಚಾರಕ್ಕೆ ಬೆಲೆ, ಅಂಥವ್ರಿಗೆ ಮತ್ತಷ್ಟು ಬೆಲೆಯನ್ನು ಕೊಡುವಂಥ ವ್ಯವಸ್ಥೆ ಇರೋದ್ರ ನಡುವೆ ನಾವೇನೋ ಮಾಡ್ತೀವಿ, ಪ್ರಾಮಾಣಿಕವಾಗಿರ್ತೀವಿ, ಹೋರಾಡ್ತೀವಿ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಕೈಯಲ್ಲಿ ಏನೂ ನಿಮ್ಮ ಹತ್ರ ಆರ್ಥಿಕವಾಗಿ ಸಬಲರಿಲ್ಲದೆ, ಯಾವುದು ಇನ್ಫ್ಲುಯೆನ್ಸಸ್ಗಳು ಇಲ್ಲದೆ, ಏನೂ ಇಲ್ಲದೆ ನಾನೇನೋ ಮಾಡ್ತೀನಿ ಅನ್ನೋದು ತುಂಬ ಕಷ್ಟ. ಇವತ್ತು ಒಂದು ಮಾಮೂಲಿಯಾಗಿ ಒಂದು ಹೋಗಿ ನೀವು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕು ಬೇಗ ಅಂದ್ರೆ ಯಾರಾದರೂ ಒಬ್ಬರು ಹೋಗಲ್ಲಿ ಇನ್ಫ್ಲುಯೆನ್ಸರ್ ಪರ್ಸನ್ ಹೇಳಿದ್ರೆ ಬೇಗ ಕೊಡ್ತಾರೆ, ಅಂದರೆ ಇಷ್ಟು ದಿನ ಕಾಯಿರಿ ಅಂತ ಹೇಳ್ತಾರೆ. ಈ ರೀತಿ ಒಂದೊಂದು ಸರ್ಟಿಫಿಕೇಟ್ಗಳಿಗೂ ಕೂಡ ಒಂದು ರೀತಿ ರಾಜಕೀಯ ಪ್ರಭಾವಗಳೆಲ್ಲ ನಡೆಯೋ ಟೈಮಲ್ಲಿ ನಾವು ಎಷ್ಟು ಕಷ್ಟಪಡಬೇಕಂತ ಯೋಚನೆ ಮಾಡಿ.
ಸಕ್ಸಸ್ ಆದಮೇಲೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ವಿತೌಟ್ ಸಕ್ಸಸ್ ನೀವೇನೂ ಇಲ್ಲದೆ ಇದ್ದಾಗ ನಿಮ್ಮನ್ನು ಬೆಂಬಲಿಸುವಂಥ ಸ್ನೇಹಿತರು, ನಿಮ್ಮ ಮನೆಯವರು, ನಿಮ್ಮ ಗುರುಗಳು ಯಾರೇ ಇದ್ರು ಅವ್ರಿಗೆ ಗೌರವ ಕೊಡಿ. ಏನಾದರೂ ಒಂದು ಮಾಡ್ಕೊಳ್ಳಿ. ನಮ್ಮ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟು ವರ್ಸ್ಟ್ ಸಿಚುವೇಶನ್ ಬೇರೆ ಯಾವ ಸ್ಟೇಟಲ್ಲಿ ಇಲ್ಲ ಅಂತ ಹೇಳ್ತೀನಿ ನಾನು. ಬರೀ ಕರಪ್ಷನ್ ತುಂಬಿರುವಂಥ KPSC, ಈ ರೀತಿ ನಿರ್ಧಾರಗಳೇ ಇಲ್ಲದಂಥ ಸರ್ಕಾರ, ಇದ್ದೂ ಇಲ್ಲದಂತಿರುವ ಜನಪ್ರತಿನಿಧಿಗಳು, ಇವೆಲ್ಲದರ ನಡುವೆ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಈ ವರ್ಸ್ಟ್ ಸಿಸ್ಟಮ್ಗೋಸ್ಕರ ಕೊಟ್ಟರೆ, ನಾನು ಅಧಿಕಾರಿಯಾಗಿ ಬದಲಾವಣೆ ಮಾಡ್ತೀನಿ, ಪ್ರಾಮಾಣಿಕವಾಗಿರ್ತೀನಿ ಅನ್ನೋರೆಲ್ಲ ಹೋಗಲ್ಲಿ ರಾಶಿಗಟ್ಟಲೆ ದುಡ್ಡು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಆಲ್ರೆಡಿ. ಮೊನ್ನೆ ಯಾರೋ ಇನ್ಸ್ಪೆಕ್ಟರ್ ನೋಡಿದೆ, ಒಬ್ಬ PSI 45 ಕೋಟಿ ಅಂತೆ ಮಾಡಿರೋದು ಹಣ. ಕೋಟಿ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡ್ತಾರೆ. ಯಾರ್ಯಾರು ಹೊಟ್ಟೆ ತುಂಬಿದವನಿಗೆ ಅಷ್ಟೊಂದು ಕಷ್ಟ ಗೊತ್ತಾಗಲ್ಲ. ಕಾರಲ್ಲಿ AC ಹಾಕೊಂಡು ಓಡಾಡಂಗೆ ಹೊರಗಡೆ ಓಡಾಡ್ರು ಬಿಸಿಲಲ್ಲಿ ಹೆಂಗೆ ಓಡಾಡ್ತಿದ್ದಾರೆ ಅಂತ ಗೊತ್ತಲ್ಲ. ಅವ್ರು ಹೆಂಗೆ ಅನ್ಕೊಳ್ತಾರೆ ಅಂದರೆ ನಾವು ಸುಖವಾಗಿದ್ದೀವಿ, ಎಲ್ಲರೂ ಸುಖವಾಗಿ ಇರ್ತಾರೆ, ಏನು ಸಮಸ್ಯೆ ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಸೊ ಜನಪ್ರತಿನಿಧಿಗಳು ಅಷ್ಟೇ, ಅವ್ರಿಗೆ AC ಕಾರ್ಗಳು, AC ಚೇಂಬರು, ವಿಧಾನಸೌಧದಲ್ಲಿ AC, ಎಲ್ಲಿ ಹೋದ್ರು ಆರಾಮಾಗಿರ್ತಾರೆ ಅವರು. ಅವ್ರಿಗೆ ಯಾವ ಕಷ್ಟಗಳಿಲ್ಲ. ಅದಕ್ಕೆ IPL ಅವರು ಇನ್ನೂ ಮತ್ತಷ್ಟು ವೈಭೋಗ ಜೀವನ ನೋಡ್ತಾರೆ ಹೊರತು ಕೆಳಮಟ್ಟದ ಜನರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ಗಳನ್ನು ಕರೆಕ್ಟಾಗಿ ತೊಗೊಂಬಿಡಿ. ಯಾಕೆ ಅಂತಂದರೆ ಜೀವನ ನಾವು ಅಂದುಕೊಂಡಷ್ಟು ದೀರ್ಘವಾಗಿಲ್ಲ. ತುಂಬ ಜನ ನೋಡಿದ್ದೀವಿ, ಮೊನ್ನೆ ಸಾಧನೆ ಮಾಡಿದವ್ರು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಇನ್ನೇನು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಕುಟುಂಬ ಮಾಡ್ಕೋಬೇಕು, ಏನೋ ಒಂದು ಮಾಡಬೇಕು ಅನ್ನೋಷ್ಟರಲ್ಲಿ ವಿಧಿವಶ ಆಗ್ಬಿಟ್ರು. ಸೊ ಅದಕ್ಕೆ ನಾವು ಇರುವಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿ ನಮ್ಮ ತಂದೆ ತಾಯಿಗಳ ಜೊತೆ ಕಳೆಯೋ ಸಮಯ, ನಮ್ಮ ಕುಟುಂಬದ ಜೊತೆ ಕಳೆಯೋ ಸಮಯ, ನಾವೇನು ಮಾಡ್ತೀವಿ, ಎಷ್ಟು ದುಡಿತೀವಿ, ಏನು ತಿಂತೀವಿ, ಅದೇ ಇಂಪಾರ್ಟೆಂಟ್ ಹೊರತು ಮುಂಬರುವ ನಾಳೆಯ ನಾಡಿದ್ದಿನ ಕನಸುಗಳು ತುಂಬ ಅನಿರೀಕ್ಷಿತ. ಅದು ಯಾವಾಗ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಸೀರಿಯಸ್ ಆಗಿ ಓದೋ ಆಗಿದ್ರೆ ಓದಿ. ನಾವು ಯಾರಿಗೂ ಕೂಡ ಡಿಮೋಟಿವೇಟ್ ಏನೂ ಇಲ್ಲ. ನೋಟಿಫಿಕೇಶನ್ ಪಾಪ ತುಂಬ ಜನ ಕೇಳ್ತಾ ಇರ್ತಾರೆ. ನನಗೆ ಒಂದೊಂದ್ಸಲ ಹೇಳೋಕೆ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಇಷ್ಟೆಲ್ಲ ಸತ್ಯಗಳು ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ಹೇಳಿದಾಗ ಅದನ್ನು ಒಪ್ಪಿಕೊಳ್ಳೋ ಗಟ್ಟಿ ಮನಸ್ಥಿತಿ ನಿಮ್ದಾಗಿರ್ಬೇಕು ಹೊರತು ಅದರಿಂದ ನೊಂದುಕೊಳ್ಳುವಂಥದ್ದು, ಬೇಜಾರಾಗುವಂಥದ್ದು, ಇನ್ನೇನೋ ಬೇರೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಹಿಂದೆ ತುಂಬ ಜೀವಗಳು ಬಲಿಯಾಗಿ ಹೋಗಿವೆ. ಅವ್ರ ತಂದೆ ತಾಯಿ ಇನ್ನೂ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಅವ್ರು ಯಾರು ವಾಪಸ್ ಬರಲ್ಲ. ಮತ್ತೆ ಬಂದರೂ ಕೂಡ ಅವ್ರ ತಂದೆ ತಾಯಿಗಳಿಗೆ ಆ ಸಮಯ ಅದೇನು ಉಳಿಯಲ್ಲ, ಬರಲ್ಲ. ಆಯಿತು, ಅವರ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರು ತಂದೆ ತಾಯಿಗೆ ಯಾರು ಆಶ್ರಯ ಹೇಳಿ? ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ? ಒಬ್ಬರೇ ಮಕ್ಕಳು, ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿದ್ರು. ಆಸೆ ಬಿಡಿ, ಅಟ್ಲೀಸ್ಟ್ ಕಣ್ಮುಂದೆ ಜೀವಂತವಾಗಿದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು, ದುಡ್ಕೊಂಡಾದ್ರೆ ಹೆಂಗೋ ತಿನ್ಬೋದಿತ್ತು. ಬಟ್ ಇವತ್ತು ಅದೂ ಇಲ್ಲ. ಸೊ ದಯವಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನುವಂಥದ್ದು ಒಂದು ರೀತಿ ಮಾಯಾ ಜಿಂಕೆ ಹಿಂದೆ ಹೊಡೆದಂಗೆ ಅಷ್ಟೇ. ಅದು ಸಿಕ್ತು, ಇಲ್ಲ ಅಂದರೆ ಇಲ್ಲ. ಎಷ್ಟೋ ಜನ ಈಗ ಒಬ್ರು ನೋಡಿ ಒಬ್ರು ಇನ್ಸ್ಪೈರ್ ಆಗೋದು ಕಾಮನ್. ಅವ್ರ ಲಕ್ಕು, ಅವ್ರ ಹಣೆ ಬರ, ಅವ್ರದ್ದು ಏನಿತ್ತೋ ಗೊತ್ತಿಲ್ಲ. ಎಲ್ಲರದ್ದು ಹಾಗೆ ಇರುತ್ತೆ. ಅವ್ನು ಸಬ್ ಇನ್ಸ್ಪೆಕ್ಟರ್ ಆದ, ಅವ್ನು KS ಆದ, ನಾನು ಹಾಗೆ ಆಗ್ತೀನಿ, ಇನ್ನೊಬ್ಬ ಏನೋ ಆದ, ಹಂಗಿರಲ್ಲ. ನಮ್ಮ ಕಥೆನೇ ಬೇರೆ ಇರುತ್ತೆ, ನಮ್ಮ ಪಾತ್ರನೇ ಬೇರೆ ಇರುತ್ತೆ. ಸೊ ಅದನ್ನು ನಾವು ನಿರ್ವಹಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳು.